ಬ್ಯೂಟಿಫುಲ್ ಸೋಲ್ಸ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ. ಸೊ ಇವತ್ತಿನ ರೀಡಿಂಗ್ ಅಲ್ಲಿ ತುಂಬಾ ಡೀಪ್ ಮತ್ತು ಎಮೋಷನಲ್ ಆಗಿರುತ್ತೆ ಅಂತ ಹೇಳ್ಬೋದು. ಏಕಂದ್ರೆ ಇಂದು ನಾವು ಚೆಕ್ ಮಾಡೋದು ನಿಮ್ಮ ಪಾರ್ಟ್ನರ್ ಈಗ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ಹೊರಗೆ ಸೈಲೆಂಟ್ ಆಗಿದ್ರು ಕೂಡ ಒಳಗೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ? ನಿಮ್ಮ ಕನೆಕ್ಷನ್ ಬಗ್ಗೆ ಅವರ ಹಾರ್ಟ್ ನಲ್ಲಿ ಸೊ ಏನು ಫೀಲಿಂಗ್ಸ್ ಇದೆ ಅಥವಾ ಅವರು ಮೂವ್ ಆನ್ ಆಗ್ತಾ ಇದ್ದಾರಾ? ಇವತ್ತಿನ ಟ್ಯಾರೋ ರೀಡಿಂಗ್ ನಲ್ಲಿ ಅವರ ಕರೆಂಟ್ ಎನರ್ಜಿ, ಹಿಡನ್ ಎಮೋಷನ್ಸ್, ಸೀಕ್ರೆಟ್ ಥಾಟ್ಸ್ ಮತ್ತು ನೆಕ್ಸ್ಟ್ ಇಂಟೆನ್ಷನ್ಸ್ ಎಲ್ಲವನ್ನು ಡೀಪ್ ಆಗಿ ರಿವೀಲ್ ಮಾಡೋಣ. ಸೊ ಇದು ಅವರ ಎನರ್ಜಿಗಾಗಿ ಆಗಿರುತ್ತೆ. ಇದು ಅವರ ಹಿಡನ್ ಸೀಕ್ರೆಟ್ಸ್, ಅವರ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್. ಸೊ ಈ ರೀಡಿಂಗ್ ನಲ್ಲಿ ನಿಮ್ಮ ಸಿಚುಯೇಷನ್ ರೆಸೊನೇಟ್ ಆಗ್ತಾ ಇದೆ ಅಂತ ಅಂದ್ರೆ ನೀವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಕಮೆಂಟ್ ಮಾಡಿ ಅಂಡ್ ಎನರ್ಜಿನ ಕ್ಲೇಮ್ ಮಾಡ್ಕೋಬಹುದು. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ನಿಮ್ಮ ಪರ್ಸನ್ನ ಮೈಂಡ್ ಅಲ್ಲಿ ವಿಜುವಲೈಸ್ ಮಾಡಿ. ಯಾಕಂದ್ರೆ ಇಂದು ಕಾರ್ಡ್ಸ್ ಕೆಲವರಿಗೆ ಶಾಕಿಂಗ್ ಟ್ರೂತ್ ರಿವೀಲ್ ಮಾಡ್ಬೋದು, ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಗ್ಬೋದು ಅಂತ ಹೇಳ್ತಾ ಸೊ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಪಾರ್ಟ್ನರ್ ಹೆಸರು, ನಿಮ್ಮ ಹೆಸರನ್ನ ಸೊ 3 ಟೈಮ್ಸ್ ಹೇಳ್ಕೊಂಡು ಈ ರೀಡಿಂಗ್ ನ ಸ್ಟಾರ್ಟ್ ಮಾಡಿ ನೋಡೋದಿಕ್ಕೆ. ಲೆಟ್ ಮಿ ಪಿಕ್ ದ ಫಸ್ಟ್ ಕಾರ್ಡ್. ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಅಂಡ್ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಅಂಡ್ ಮೆಜಿಷಿಯನ್ ಬರ್ತಾ ಇದೆ, ಎಂಪರರ್ ಅಂಡ್ ದ ಲಾಸ್ಟ್ ಕಾರ್ಡ್ ಪೆಂಟಿಕಲ್ಸ್ ಬರ್ತಾ ಇದೆ, 9 ಆಫ್ ಪೆಂಟಿಕಲ್ಸ್. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇಲ್ಲಿ ಸ್ಪ್ರೆಡ್ಸ್ ನೋಡ್ತಾ ಇದ್ರೆ ಮೊದಲಿಗೆ ನಿಮ್ಮ ಪಾರ್ಟ್ನರ್ ತುಂಬಾನೇ ಹೊರಗೆ ನೋಡಿದ್ರೆ ಕಾಮ್, ಸೈಲೆಂಟ್ ಅಥವಾ ಎಮೋಷನಲಿ ಕಂಟ್ರೋಲ್ಡ್ ಆಗಿ ಕಾಣಿಸ್ತಾ ಇದ್ದಾರೆ. ಒಳಗೆ ನಿಮ್ಮ ಕನೆಕ್ಷನ್ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಮೊದಲಿಗೆ ನಾವು ನೋಡೋಣ, ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಈ ಎನರ್ಜಿ ಹೇಳೋದು ಏನು ಅಂತ ಅಂದ್ರೆ ಈಗ ಅವರು ಎಮೋಷನ್ಸ್ ನ ಫುಲ್ಲಿ ಶೋ ಮಾಡ್ತಾ ಇಲ್ಲ, ಮೈಂಡ್ ಓವರ್ ಹಾರ್ಟ್ ಮೋಡ್ ನಲ್ಲಿ ಇದ್ದಾರೆ. ಸೊ ಕಮ್ಯುನಿಕೇಶನ್ ಹೋಲ್ಡ್ ಮಾಡಿದ್ದಾರೆ, ನಿಮ್ಮ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಥವಾ ಪ್ರಾಕ್ಟಿಕಲ್ ಆಗಿ ಬಿಹೇವ್ ಮಾಡೋದು ಕಾಣ್ಬೋದು ನಿಮ್ಗೆ. ಸೊ ಆದ್ರೆ ಇದರಿಂದ ಫೀಲಿಂಗ್ಸ್ ಇಲ್ಲ ಅಂತ ಅರ್ಥ ಅಲ್ಲ, ಅವರು ಎಮೋಷನ್ಸ್ ನ ಹೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹ್ಯಾಂಗ್ ಮ್ಯಾನ್ ಬಂದಿದೆ, ಈ ಕಾರ್ಡ್ ಬಂದಿರೋದ್ರಿಂದ ಅವರು ಈಗ ಪಾಸ್ ಫೇಸ್ ನಲ್ಲಿ ಇದ್ದಾರೆ. ಸಿಚುಯೇಷನ್ ಬಗ್ಗೆ ಡೀಪ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಕನೆಕ್ಷನ್ ಬಗ್ಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಯಾವ ತರ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಂತ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಈ ಸೈಲೆಂಟ್ ಕಂಪ್ಲೀಟ್ ಆಗಿ ಎಂಡಿಂಗ್ ಆಗಿಲ್ಲ. ಅವ್ರು ಸೈಲೆನ್ಸ್ ತೋರಿಸ್ತಾ ಇದ್ರೆ ಅದು ನಿಮ್ಮ ಕನೆಕ್ಷನ್ ಅಲ್ಲಿ ಯಾವುದೇ ತರ ಹೆಂಡ್ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಸೊ ನೀವು ವೇಟ್ ಮಾಡ್ಬೇಕಾಗತ್ತೆ ಇಲ್ಲಿ ಅಗೇನ್. ಸೊ ನಿಮ್ಮ ಕನೆಕ್ಷನ್ ಬಗ್ಗೆ ಏನಕ್ಕಂದ್ರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ನೋಡ್ತಾ ಇರೋದ್ರಿಂದ ಸೊ ಇದು ಇಂಟರ್ನಲ್ ರಿಯಲೈಸೇಷನ್ ಫೇಸ್ ಅಂತ ನಾವು ಹೇಳ್ಬೋದು. ಆದ್ರೆ ಮಿಡಲ್ ನಲ್ಲಿ ಬಂದಿರುವ ಮೆಜಿಷಿಯನ್ ಕಾರ್ಡ್ ನೀವು ನೋಡ್ಬೋದು, ತುಂಬಾನೇ ಪವರ್ಫುಲ್ ಕಾರ್ಡ್ ಇದು. ನಿಮ್ಮ ಪಾರ್ಟ್ನರ್ ಇನ್ನು ಈ ಕನೆಕ್ಷನ್ ನಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ಎನರ್ಜಿ ಹೊಂದಿದ್ದಾರೆ. ಇದು ಕಂಪ್ಲೀಟ್ ನಿಮ್ಮ ಪಾರ್ಟ್ನರ್ ಎನರ್ಜಿ ಆಗಿರುತ್ತೆ. ಅವರು ಮತ್ತೆ ಕಮ್ಯುನಿಕೇಶನ್ ಇನಿಶಿಯೇಟ್ ಮಾಡುವ ಥಾಟ್ ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆ. ನಿಮ್ಮ ಅಟೆನ್ಷನ್ ಮತ್ತು ಪ್ರೆಸೆನ್ಸ್ ಮತ್ತೆ ಬೇಕು ಅನ್ನೋ ಡಿಸೈರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಈಗೋ ಮತ್ತು ಕಂಟ್ರೋಲ್ ಇಶ್ಯೂ ಇನ್ನೂ ಇದೆ. ಅವರು ಫಸ್ಟ್ ಸ್ಟೆಪ್ ತೆಗೆದುಕೊಳ್ಳುವ ಮುಂಚೆ ಸಿಚುಯೇಷನ್ ಸ್ಟೇಬಲ್ ಆಗಿರ್ಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ. ಆದ್ರೆ ಈ ಕಾರ್ಡ್ ಕಮಿಟ್ಮೆಂಟ್ ಎನರ್ಜಿ ಕೊಡುತ್ತಾ ಅಂತ ನಾವು ಕೇಳೋದಾದ್ರೆ ಖಂಡಿತ ಇಲ್ಲಿ ಕಮಿಟ್ಮೆಂಟ್ ಎನರ್ಜಿ ಸಿಗುತ್ತೆ. ಅವರು ಕ್ಯಾಶುಯಲ್ ಫೀಲಿಂಗ್ಸ್ ನಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದರಿಂದ ಸೀರಿಯಸ್ ಥಿಂಕಿಂಗ್ ನಡೀತಾ ಇದೆ ಅವರ ಕಡೆಯಿಂದನೂ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಕೊನೆಯಲ್ಲಿ ನೀವು ನೋಡ್ತಾ ಇರ್ಬೋದು 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ಕಾರ್ಡ್ ಹೇಳೋದು ಏನು ಅಂದ್ರೆ ಈಗ ಅವರು ತಮ್ಮ ಲೈಫ್ ಅಲ್ಲಿ ಕರಿಯರ್ ಆಗಿರ್ಬೋದು ಅಥವಾ ಪರ್ಸನಲ್ ಸ್ಟೆಬಿಲಿಟಿ ಮೇಲೆ ಫೋಕಸ್ ಮಾಡ್ತಿರ್ಬೋದು, ಅರ್ನಿಂಗ್ಸ್ ಬಗ್ಗೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಇದ್ರ ಕಡೆ ಜಾಸ್ತಿ ಹೆಚ್ಚು ಫೋಕಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಕಡೆ ಸ್ವಲ್ಪ ಗಮನ ಕಮ್ಮಿ ಆಗಿದೆ. ಆದ್ರೆ ನಿಮ್ಮ ವ್ಯಾಲ್ಯೂ ಅವರಿಗೆ ತುಂಬಾ ಕ್ಲಿಯರ್ ಆಗಿದೆ. ನೀವು ಈಸಿ ಟು ರೀಪ್ಲೇಸ್ ಪರ್ಸನ್ ಅಲ್ಲ ಅನ್ನೋದು ರಿಯಲೈಸೇಷನ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓವರ್ ಆಲ್ ಅವರ ಹಾರ್ಟ್ ಫೀಲಿಂಗ್ ಎನರ್ಜಿ ನಾವು ನೋಡೋದಾದ್ರೆ ಫೀಲಿಂಗ್ಸ್ ಸ್ಟಿಲ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗಿ ಡಿಸೈರ್ ನ ಇಟ್ಕೊಂಡಿದ್ದಾರೆ. ಈಗೋ ಅಂಡ್ ಸೈಲೆನ್ಸ್ ಬ್ಲಾಕಿಂಗ್ ಅಂತ ನಾವು ಏನ್ ಹೇಳ್ತೀವಿ ಅದು ನಿಮ್ಮಿಬ್ರ ಮಧ್ಯೆ ನಡೀತಾ ಇದೆ. ಸೊ ಅವರು ತುಂಬಾನೇ ನಿಮ್ಮನ್ನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಸ್ಲೋ ಕಮ್ ಬ್ಯಾಕ್ ಇರ್ಬೋದು, ಥಾಟ್ ಪ್ರಾಸೆಸ್ ಇರ್ಬೋದು. ಸೊ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಸೊ ನಿಮ್ಮ
ಪರ್ಸನ್ ನಿಮ್ಮ ಕನೆಕ್ಷನ್‌ನಲ್ಲಿ ಕಂಪ್ಲೀಟ್ ಆಗಿ ಬಿಡಲ್ಲ. ಅವರು ಎಮೋಷನಲಿ ಗಾರ್ಡೆಡ್ ಇದ್ದಾರೆ. ಸೊ ಮೈಂಡ್‌ನಲ್ಲಿ ಪ್ರೆಸೆನ್ಸ್ ಇನ್ನೂ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳ್ಬೋದು. ಸೊ ಇದ್ರ ಪ್ರಕಾರ ಈ ರೀಡಿಂಗ್ ಪ್ರಕಾರ ನೆಕ್ಸ್ಟ್ ಅವರ ಆಕ್ಷನ್ ಏನಿದೆ ಅಂತ ನಾವು ನೋಡೋದಾದ್ರೆ, ಸೊ ಅವರು ಫಸ್ಟ್ ಸ್ಟೆಪ್ ತೆಗೆದುಕೊಳ್ಳುವ ಮೊದಲು ಸಿಚುಯೇಷನ್‌ನ ಫುಲ್ಲಿ ಅನಲೈಸ್ ಮಾಡ್ತಾರೆ. ಈಗೋ ಮತ್ತು ಕಂಟ್ರೋಲ್ ಮೇಂಟೈನ್ ಮಾಡೋ ಪ್ರಯತ್ನ ಇರುತ್ತೆ. ಆದ್ರೆ ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗೋ ಎನರ್ಜಿ ಕಾಣಿಸಲ್ಲ. ಮುಂದಿನ ಆಕ್ಷನ್ ಮೋಸ್ಟ್‌ಲಿ ಅವರು ಹೇಗೆ ಬರ್ಬೋದು ಅಂದ್ರೆ ಇಂಡೈರೆಕ್ಟ್ ಚೆಕ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ವಾಚ್ ಮಾಡೋದು, ನಿಮ್ಮ ರೆಸ್ಪಾನ್ಸ್ ಹೇಗಿರ್ಬೋದು ಅನ್ನೋದು ಅಬ್ಸರ್ವ್ ಮಾಡೋದಾಗಿರ್ಬೋದು. ಸ್ಮಾಲ್ ಕಮ್ಯುನಿಕೇಷನ್ ಅಟೆಂಪ್ಟ್ ಇಲ್ಲ ಕ್ಯಾಶುಯಲ್ ಮೆಸೇಜ್ ಅಥವಾ ರೀಸನ್ ಕ್ರಿಯೇಟ್ ಮಾಡಿ ಅಪ್ರೋಚ್ ಮಾಡೋ ಚಾನ್ಸಸ್ ಇರ್ಬೋದು. ಸೊ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಸೊ ಕಮ್ಯುನಿಕೇಷನ್ ಡೆಫಿನೆಟ್ಲಿ ಪಾಸಿಬಲ್ ಕಾಣಿಸ್ತಾ ಇದೆ. ಅವರು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋ ಥಾಟ್‌ನಲ್ಲಿ ಇದ್ದಾರೆ. ಕೆಲವರಿಗೆ ಅನ್‌ಎಕ್ಸ್‌ಪೆಕ್ಟೆಡ್ ಟೆಕ್ಸ್ಟ್, ಲೇಟ್ ನೈಟ್ ಮೆಸೇಜ್ ಅಥವಾ ರ್ಯಾಂಡಮ್ ಕಮ್‌ಬ್ಯಾಕ್ ಎನರ್ಜಿ ಕಾಣಿಸ್ಬೋದು. ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಸೊ ಸ್ವಲ್ಪ ಡಿಲೇ ಕಾಣಿಸುತ್ತೆ. ಇಮಿಡಿಯೇಟ್ ಆಕ್ಷನ್‌ಗಿಂತ ಸ್ಲೋ ಮೂವ್‌ಮೆಂಟ್ ಆಗುತ್ತೆ. ಅವರು ಇಂಟರ್ನಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋ ನಂತರ ಸ್ಟೆಪ್ ತೆಗೆದುಕೊಳ್ತಾರೆ. 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವರು ನಿಮ್ಮ ವ್ಯಾಲ್ಯೂನ ರಿಯಲೈಸ್ ಮಾಡ್ತಾ ಇದ್ದಾರೆ. ನೀವು ಎಮೋಷನಲಿ ಸ್ಟೇಬಲ್ ಮತ್ತು ಅಟ್ರಾಕ್ಟಿವ್ ಎನರ್ಜಿನಲ್ಲಿ ಕಾಣ್ತಾ ಇರೋದ್ರಿಂದ ಅವರು ಮತ್ತೆ ಕನೆಕ್ಷನ್ ರೀಗೇನ್ ಮಾಡಬೇಕು ಅನ್ನೋ ಫೀಲಿಂಗ್ ಡೆವಲಪ್ ಆಗುತ್ತೆ. ಓವರ್ ಆಲ್ ನೆಕ್ಸ್ಟ್ ಆಕ್ಷನ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಅಬ್ಸರ್ವೇಷನ್ ಫಸ್ಟ್ ಆಗಿರುತ್ತೆ. ಆಮೇಲೆ ಕಮ್ಯುನಿಕೇಶನ್ ಓಪನಿಂಗ್ ಆಗುತ್ತೆ. ಸ್ಲೋ ಬಟ್ ಇಂಟೆನ್ಷನಲ್ ಕಮ್ ಬ್ಯಾಕ್ ಖಂಡಿತ ಆಗುತ್ತೆ. ಸ್ಲೋ ಬಟ್ ಇಂಟೆನ್ಷನಲ್ ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗೋ ಬ್ರೇಕ್ ಆಗೋ ಸೈನ್ಸ್ ಗ್ರಾಜುಯಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆ ನಿಮ್ಮ ಪರ್ಸನ್ ಕಂಪ್ಲೀಟ್ ಆಗಿ ಗಾನ್ ಎನರ್ಜಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರು ಈಗ್ಲೂ ಮೆಂಟಲಿ ನಿಮ್ಮ ಕನೆಕ್ಷನ್ ನಲ್ಲಿ ಅಟ್ಯಾಚ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ನಾನು ಹೇಳ್ದಂಗೆ ಅವರ ಹಾರ್ಟ್ಸ್ ಅಲ್ಲಿ ಹಿಡನ್ ಸೀಕ್ರೆಟ್ಸ್ ಏನಿದೆ ಅಂತ ನಾವು ನೋಡೋಣ. ಸೊ ಇದು ಬಂದು ಅವರ ಮನಸ್ಸಿನ ಮಾತಾಗಿರುತ್ತೆ. ಸೊ ಯಾವ ಹಾರ್ಟಲ್ಲಿ ಮನಸ್ಸಲ್ಲಿ ಅವರ ಸೀಕ್ರೆಟ್ಸ್ ಏನಾಗಿರ್ಬೋದು, ಅವರ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ ನಾವು ಚೆಕ್ ಮಾಡೋಣ. ಮೊದಲಿಗೆ ನೋಡ್ಬೋದು ಸೊ ಎಲ್ಲವನ್ನು ಹಿಂದಕ್ಕೆ ಹಾಕಿ ಸೊ ಎಲ್ಲಾನು ಕ್ಲೋಸ್ ಮಾಡಿ ನಿಮ್ಮ ಜೊತೆ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಎಮೋಷನಲ್ ಸ್ಟಾರ್ಮ್, ಸೊ ಎಮೋಷನಲಿ ಕಳೆದೋಗಿದ್ದಾರೆ, ಅನ್‌ಸ್ಟೇಬಲ್ ಆಗಿದ್ದಾರೆ ಅವರು. ಯಾವುದಕ್ಕೂ ಯೋಚನೆ ಮಾಡುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಐ ಆಮ್ ಪಿಕಿಂಗ್ ಕರ್ಮ, ಕಾನ್ಸಿಕ್ವೆನ್ಸಸ್ ಅವರ ನಿಜ ಜೀವನದಲ್ಲಿ ನಡೆಯುವಂತ ಘಟನೆ ಆಗಿರ್ಬೋದು, ಅವರ ಲೈಫಲ್ಲಿ ಬರ್ತಾ ಇರೋಂಥ ಸಮಸ್ಯೆಗಳಾಗಿರ್ಬೋದು, ಸಾಲ ಇರ್ಬೋದು, ಕಷ್ಟ ಇರ್ಬೋದು, ಅದು ಎಲ್ಲವನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಅವರ ಕರ್ಮದ ದಿನಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅವರು ಬೌಂಡರೀಸ್‌ನ ಏನು ಸೆಟ್ ಮಾಡ್ತಾ ಇಲ್ಲ. ಆದ್ರೆ ನಿಮ್ಮ ಪ್ರೀತಿ ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಪ್ರೀತಿಗೆ ಸ್ವಲ್ಪ ಬೌಂಡರೀಸ್‌ನ ಹಾಕ್ಕೊಂಡಿದ್ದಾರೆ. ಬಟ್ ಅದು ಬೌಂಡರೀಸ್ ಬರೀ ನಿಮ್ಮ ಪ್ರೀತಿಗಂತಲ್ಲ, ಖಂಡಿತ ಅವರು ವಾಪಸ್ ಬರೋದಕ್ಕೂ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಐಲ್ ಪಿಕ್ ಒನ್ ಮೋರ್ ಕಾರ್ಡ್. ಸೊ ಬ್ಯೂಟಿ, ಚಾರ್ಮಿಂಗ್, ಕೈಂಡ್ ಹಾರ್ಟೆಡ್ ಆಗಿರ್ತಾರೆ ಅವರು. ಸೊ ತುಂಬಾನೇ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಸೌಂದರ್ಯದ ಬಗ್ಗೆ ಆಗಿರ್ಬೋದು, ಸೊ ನಿಮ್ಮನ್ನ ನೆನೆಸ್ಕೊಳ್ಳೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ. ಐಲ್ ಪಿಕ್ ಒನ್ ಮೋರ್ ಕಾರ್ಡ್. ರಿಜೆಕ್ಷನ್, ಅಬಾಂಡೆಡ್. ಸೊ ಎಲ್ಲಿ ಒಂದೊಂದ್ಸತಿ ಅವರಿಗೆ ಭಯ, ಆತಂಕ ಹೆಚ್ಚಾಗಿ ಕಾಣಿಸುತ್ತೆ. ನೀವು ಎಲ್ಲಿ ರಿಜೆಕ್ಟ್ ಮಾಡ್ತೀರಾ ಅಂತ. ಆ ಭಯ ಖಂಡಿತ ಇದೆ. ಬಟ್ ಖಂಡಿತ ಚೇಂಜ್ ಆಗ್ತಾರೆ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ. ಸೊ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಪರ್ಸನಲ್ ರೀಡಿಂಗ್ ಬೇಕು ಅನ್ಸಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ವಾಟ್ಸಪ್ ನಂಬರ್ 8867550218 ಆಗಿರುತ್ತೆ. ಅಂಡ್ ಚಾರ್ಜಸ್ ಟ್ಯಾರೋ ರೀಡಿಂಗ್ಗೆ ₹399 ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video.